ಹಲೋ ಫ್ರೆಂಡ್ಸ್, ನನ್ನ ಮೊಬೈಲ್ನಲ್ಲಿ ಹಿಂದೆ ನಡೆದಂಥ ಕೆಲವು ಕಾರ್ಯಕ್ರಮದ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅದನ್ನೆಲ್ಲ ಒಂದೊಂದಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುತ್ತೇನೆ. 2/1/2022 ಆದಿತ್ಯವಾರ ಸುನಂದ ಮಾಧವ ಪ್ರಭು ಸಭಾಭವನ ಕೆಸರಗದ್ದೆಯಲ್ಲಿ ದಶಮಾನೋತ್ಸವ ಸಂಭ್ರಮದ ಕಾರ್ಯಕ್ರಮ ಇತ್ತು. ಅಲ್ಲಿ ಹಲವಾರು ಕಾರ್ಯಕ್ರಮಗಳು, ಸ್ಪರ್ಧೆಗಳೆಲ್ಲ ನಡೆದವು. ತುಂಬ ಖುಷಿ ಪಟ್ವಿ, ಎಂಜಾಯ್ ಮಾಡಿದ್ದೀನಿ. ಸೊ ಅದರ ಕೆಲವು ತುಣುಕುಗಳನ್ನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತಾನೆ. ಪ್ಲೀಸ್ ಸಪೋರ್ಟ್ ಮಾಡಿ. ದಂಪತಿ ಕಾಂಪಿಟೇಷನ್. ಇದರಲ್ಲಿ ಗಂಡನ ಬೆನ್ನಿನ ಹಿಂದೆ ಹೆಂಡತಿಯರು ಮೀನಿನ ಚಿತ್ರ ಬರೆಯುವಂಥದ್ದಾಗಿತ್ತು. ಇದರಲ್ಲಿ ನನ್ನ ಮೀನು ತುಂಬ ಚೆನ್ನಾಗಿತ್ತು, ಬಂಗುಡೆ ಥರ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ, ಯಾಕಂದರೆ ನಾವು ಮೀನು ತಿನ್ನೋದಿಲ್ವಲ್ಲ, ಸೊ ನನಗೆ ಗೊತ್ತಿಲ್ಲ. ಬಟ್ ಏನೇ ಇರಲಿ, ಹಾಗೆ ಹೀಗೆ ಮಾಡಿ ಚಂದದ ಮೀನಿನ ಚಿತ್ರ ಮಾಡಿದೆ. ಫಸ್ಟ್ ಪ್ರೈಸ್ ಬಂತು, ಖುಷಿ ಆಯ್ತು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇದರ ನೆಕ್ಸ್ಟ್ ಬೆಲೂನನ್ನು ಊದಿ ಗ್ಲಾಸ್ ಬೀಳಿಸುವ ಸ್ಪರ್ಧೆ ಇತ್ತು. ಇದು ಮಾತ್ರ ತುಂಬ ಫನ್ನಿಯಾಗಿತ್ತು. ಯಾಕೆಂದರೆ ಬೆಲೂನು ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡ ಊದ್ಲಿಕ್ಕೆ ಹೋಗಿ ಗ್ಲಾಸ್ ಅಂತೂ ಬೀಳಿಸಲಿಲ್ಲ, ಬೆಲೂನ್ ಕೂಡ ಹೊಡೆದೋಯ್ತು. ನೋಡಿ, ಸಿಚುವೇಶನ್ಗೆ ಸರಿಯಾಗಿ ಹಾಡು ಹಾಕಿದ್ರು. ಇದರ ನಂತರ ಇನ್ನೊಂದು ಗೇಮ್ ಇತ್ತು. ಈ ಗೇಮಲ್ಲಿ ಏನಂತ ಹೇಳಿದ್ರೆ, ಕವರ್ ಮುಖದಲ್ಲಿ ಮುಚ್ಚಿರ್ತಾರೆ. ಸೊ ನಮಗೆ ಏನು ಕಾಣಿಸೋದಿಲ್ಲ. ನಾವು ಇನ್ನೊಬ್ಬರನ್ನು ಅವರ ತಲೆ ಮೇಲೆ ಇರುವಂತಹ ತೊಟ್ಟೆಯನ್ನು ಅದನ್ನು ಹೊರಗೆ ತೆಗಿಬೇಕು. ಸೊ ಇದು ಒಂಥರ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್.
ಚೆನ್ನಾಗಿ ಹಾಡಿದ್ದಾರೆ, ಖುಷಿ ಆಯಿತು. ಸೊ ಇಲ್ಲಿಗೆ ಈ ಪ್ರೋಗ್ರಾಮನ್ನು ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ಪ್ಲೀಸ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕಡೆಯದಾಗಿ ಈ ವ್ಲಾಗನ್ನು ಎಂಡ್ ಮಾಡ್ತಾ ಒಂದು ಮಾತೊಂದಿಗೆ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ನಾವು ಬದುಕಿದ್ದೇವೆ ಅನ್ನೋ ಒಂದು ಕಾರಣ ಸಾಕು ಇನ್ನು ಸುಂದರವಾಗಿ ಬದುಕೋಕೆ, ಅಲ್ವಾ? ಏನಂತೀರಿ?